ಒಂದು ಅಪ್ಡೇಟ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜಡ್ಜ್ ನಿವಾಸಕ್ಕೆ ಬೈರತಿ ಬಸವರಾಜ್ ಅವರನ್ನ ಕರೆತಂದಿದ್ದಾರೆ ಅಧಿಕಾರಿಗಳು. ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸಕ್ಕೆ ಬೈರತಿ ಬಸವರಾಜ್ ಅವರನ್ನ ಪೊಲೀಸರು ಕರೆತಂದಿದ್ದಾರೆ. ಮಾಜಿ ಮಂತ್ರಿಯನ್ನ ವಶಕ್ಕೆ ಕೇಳಲಿದ್ದಾರೆ ಸಿಐಡಿ. ವಿಚಾರಣೆ ನಡೆಸುವಂತಹ ಅಗತ್ಯತೆ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ವಿಚಾರಗಳಲ್ಲಿ ಆರೋಪಗಳು ಬಹಳವಾಗಿ ಕೇಳಿಬಂದಿರೋದ್ರಿಂದ ಕಸ್ಟಡಿ ಕೇಳುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂತಹ ಮಾಹಿತಿ. ಕೆಲ ಹೊತ್ತಲ್ಲೇ ಜಡ್ಜ್ ಮುಂದೆ ಮಾಜಿ ಮಂತ್ರಿಯನ್ನ ಈಗ ಹಾಜರುಪಡಿಸುತ್ತಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ಅಭಿಷೇಕ್. ಈಗಾಗಲೇ ಹಾಜರುಪಡಿಸ್ತಾ ಇದ್ದಾರೆ. ಎಲ್ಲಾ ರೀತಿಯ ಸಿದ್ಧತೆಗಳು ನಡೆದಿದೆ. ಅಭಿಷೇಕ್ ರೈಟ್ ನಾವು ಈ ಮೂಮೆಂಟ್ ಅಲ್ಲಿ ಈಗ ಇನ್ನೇನು ಹಾಜರುಪಡಿಸ್ತಾರೆ. ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ನಡೆಯುತ್ತೆ, ಅದರ ಜೊತೆಯಲ್ಲಿ ಈ ಕಸ್ಟಡಿನೋ ಜೈಲೋ ಅನ್ನುವಂಥ ಜೊತೆಯಲ್ಲಿ ಬೇಲ್ ಆಗಬಹುದಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಕಳೆದ 7 ತಿಂಗಳಿಂದ ತಲೆಮರೆಸಿಕೊಂಡಿದ್ರು. ಅದರ ಜೊತೆಯಲ್ಲಿ ಆರೋಗ್ಯ ಸಮಸ್ಯೆ ಇದೆಲ್ಲವನ್ನ ಮುಂದಿಟ್ಕೊಂಡು ಯಾವ ರೀತಿಯ ನಿರ್ಧಾರಗಳು ಬರಬಹುದು, ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ ಅಂತ. ಎಸ್, ಇಲ್ಲಿ ಬರೀ ಒಂದು ಪಿಸಿ ಕಸ್ಟಡಿಗೆ ಕೊಡಬೇಕಾ ಬೇಡವಾ ಅನ್ನುವಂತಹ ವಿಚಾರವಾಗಿ ಮಾತ್ರ ಇಂದು ನ್ಯಾಯಾಧೀಶರು ಒಂದು ಸೂಚನೆಯನ್ನು ಕೊಡಲಿದ್ದಾರೆ. ಅವರಿಗೆ ಬೇಲ್ ಅರ್ಜಿ ಏನಿದೆ ಅದೆಲ್ಲವೂ ಕೂಡ ಓಪನ್ ಕೋರ್ಟ್ನಲ್ಲಿ ಅಂದ್ರೆ ನಾಳಿನ ದಿನದಿಂದ ಶುರುವಾಗುತ್ತೆ. ನಾಳೆ ಆಗಿರಬಹುದು ಅಥವಾ ನಾಡಿದ್ದು ಆಗಿರಬಹುದು. ಬೆಂಚಿಗೆ ಬಂದಂತಹ ಸಂದರ್ಭದಲ್ಲಿ ಜಾಮೀನು ಪ್ರಕ್ರಿಯೆಗಳು ಅದರ ವಿಚಾರಣೆಗೆ ಬರಲಿದೆ. ಈಗ ಸದ್ಯದ ಮಟ್ಟಿಗೆ ಈ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಒಂದು ವಿಚಾರಕ್ಕೆ ಅಷ್ಟೇ ಈಗ ನ್ಯಾಯಾಧೀಶರಿಗೆ ಒಂದು ಮನವಿಯನ್ನು ಅಂದ್ರೆ ಅವರ ಹಾಜರುಪಡಿಸ್ತಾ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಪಿಸಿ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಮಾಡಿದಂತೆ 9 ಅಂಶಗಳೇನಿದೆ ಆ 9 ಅಂಶಗಳು ಕೂಡ ಬಹಳ ಗಂಭೀರತೆಯನ್ನು ಪಡೆದುಕೊಳ್ಳುವಂತಹ ಒಂದು ಅಂಶಗಳಾಗಿರುವಂತಹ ಕಾರಣದಿಂದಾಗಿ ಮತ್ತು ಪ್ರಕರಣ ಏನು ಅನ್ನೋದ್ರ ಮೇಲೆ ಪಿಸಿ ಕಸ್ಟಡಿ ಜೆಸಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕಂದ್ರೆ ಇದೊಂದು ಮರ್ಡರ್ ಕೇಸ್ ಆಗಿರುವಂತಹ ಕಾರಣದಿಂದಾಗಿ ಇಮಿಡಿಯೇಟ್ ಆಗಿ ಯಾರೇ ಒಂದು ಅಕ್ಯೂಸ್ಗಳಾಗ್ಲಿ ಈ ಬೈರತಿ ಹೊರತುಪಡಿಸಿ ಬೇರೆ ಏನಾದರೂ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಅವರನ್ನ ಪರ್ಟಿಕ್ಯುಲರ್ ಆಗಿ ಎನ್ಕ್ವೈರಿ ಮಾಡಲೇಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇವಾಗ ಈ ಸದ್ಯದ ಮಟ್ಟಿಗೆ ಯಾರ್ಯಾರ ಮೇಲೆ ಆರೋಪಗಳು ಬಂದಿದೆ ಅದೆಲ್ಲರ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಮುಗ್ದೋಗಿದೆ. ಅಂದ್ರೆ ಅವರ ಹೇಳಿಕೆಗಳನ್ನು ಪಡೆದುಕೊಳ್ಳುವಂಥದ್ದು ಮತ್ತೆ ಅವರಿಂದ ಬೈರತಿ ಬಸವರಾಜ್ ಅವರ ಏನಿದೆ ಪಾತ್ರ ಏನು ಈ ಒಂದು ಪ್ರಕರಣದಲ್ಲಿ ಅದೆಲ್ಲದರ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಕೆಲಸಗಳನ್ನ ಈಗಾಗಲೇ ಜಗ್ಗಾ ಅಲಿಯಾಸ್ ಜಗ್ಗಿ ಆಗಿರಬಹುದು ಮತ್ತೆ ಮಲಯಾಳಿ ಅಜಿತ್ ಅನ್ನುವಂತಹ ವ್ಯಕ್ತಿ ಆಗಿರಬಹುದು ಅವರೆಲ್ಲರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರ ಮೊಬೈಲ್ಗಳನ್ನ ಸರ್ಚ್ ಮಾಡಿದಂತಹ ಸಂದರ್ಭದಲ್ಲಿ ನಿರಂತರವಾಗಿ ಅವರ ಸಂಪರ್ಕದಲ್ಲಿ ಇದ್ರು ಅನ್ನುವಂಥದ್ದು ಮೂಲಗಳ ಮಾಹಿತಿಯಾಗಿದೆ. ಆದರೆ ಅದೆಲ್ಲವನ್ನು ದೃಢ ಅಂತ ಹೇಳಿದ್ರೆ ಈ ಎಲ್ಲ ಒಂದು ಚೈನ್ ಲಿಂಕ್ಗೆ ಬೈರತಿ ಬಸವರಾಜ್ ಯಾವ ರೀತಿ ಕೊಂಡಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಈ ವಿಚಾರಗಳು ರಿಯಲ್ ಎಸ್ಟೇಟ್ ವಿಚಾರಕ್ಕೆ ನಡೆದಂತಹ ಒಂದು ಹತ್ಯೆ ಆಗಿರುವಂತಹ ಕಾರಣದಿಂದಾಗಿ ರಿಯಲ್ ಎಸ್ಟೇಟ್ ನಲ್ಲಿ ವಿಚಾರದಲ್ಲಿ ಇವರು ಯಾವ ರೀತಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ರ ಅಥವಾ ಇವರಿಗೆ ಈ ಹಿಂದೆ ಏನಾದರೂ ಬೆದರಿಕೆಗಳಿಗಿಂತ ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನು ಮುಂದಿನ ಹಂತದಲ್ಲಿ ಸಿಐಡಿ ಅಧಿಕಾರಿಗಳು ಮಾಡಲಿದ್ದಾರೆ. ಅಭಿಷೇಕ್, ಥ್ಯಾಂಕ್ ಯು. ಡೀಟೇಲ್ಸ್ ಒಂದು ಅಪ್ಡೇಟ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜಡ್ಜ್ ನಿವಾಸಕ್ಕೆ ಬೈರತಿ ಬಸವರಾಜ್ ಅವರನ್ನ ಕರೆತಂದಿದ್ದಾರೆ ಅಧಿಕಾರಿಗಳು. ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸಕ್ಕೆ ಬೈರತಿ ಬಸವರಾಜ್ ಅವರನ್ನ ಪೊಲೀಸರು ಕರೆತಂದಿದ್ದಾರೆ. ಮಾಜಿ ಮಂತ್ರಿಯನ್ನ ವಶಕ್ಕೆ ಕೇಳಲಿದ್ದಾರೆ ಸಿಐಡಿ. ವಿಚಾರಣೆ ನಡೆಸುವಂತಹ ಅಗತ್ಯತೆ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ವಿಚಾರಗಳಲ್ಲಿ ಆರೋಪಗಳು ಬಹಳವಾಗಿ ಕೇಳಿಬಂದಿರೋದ್ರಿಂದ ಕಸ್ಟಡಿ ಕೇಳುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂತಹ ಮಾಹಿತಿ. ಕೆಲ ಹೊತ್ತಲ್ಲೇ ಜಡ್ಜ್ ಮುಂದೆ ಮಾಜಿ ಮಂತ್ರಿಯನ್ನ ಈಗ ಹಾಜರುಪಡಿಸುತ್ತಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ಅಭಿಷೇಕ್. ಈಗಾಗಲೇ ಹಾಜರುಪಡಿಸ್ತಾ ಇದ್ದಾರೆ. ಎಲ್ಲಾ ರೀತಿಯ ಸಿದ್ಧತೆಗಳು ನಡೆದಿದೆ. ಅಭಿಷೇಕ್ ರೈಟ್ ನಾವು ಈ ಮೂಮೆಂಟ್ ಅಲ್ಲಿ ಈಗ ಇನ್ನೇನು ಹಾಜರುಪಡಿಸುತ್ತಾರೆ. ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ನಡೆಯುತ್ತೆ, ಅದರ ಜೊತೆಯಲ್ಲಿ ಈ ಕಸ್ಟಡಿನೋ ಜೈಲೋ ಅನ್ನುವಂಥ ಜೊತೆಯಲ್ಲಿ ಬೇಲ್ ಆಗಬಹುದಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಕಳೆದ 7 ತಿಂಗಳಿಂದ ತಲೆಮರೆಸಿಕೊಂಡಿದ್ರು. ಅದರ ಜೊತೆಯಲ್ಲಿ ಆರೋಗ್ಯ ಸಮಸ್ಯೆ ಇದೆಲ್ಲವನ್ನ ಮುಂದಿಟ್ಕೊಂಡು ಯಾವ ರೀತಿಯ ನಿರ್ಧಾರಗಳು ಬರಬಹುದು, ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ ಅಂತ. ಎಸ್, ಇಲ್ಲಿ ಬರೀ ಒಂದು ಪಿಸಿ ಕಸ್ಟಡಿಗೆ ಕೊಡಬೇಕಾ ಬೇಡವಾ ಅನ್ನುವಂತಹ ವಿಚಾರವಾಗಿ ಮಾತ್ರ ಇಂದು ನ್ಯಾಯಾಧೀಶರು ಒಂದು ಸೂಚನೆಯನ್ನು ಕೊಡಲಿದ್ದಾರೆ. ಅವರಿಗೆ ಬೇಲ್ ಅರ್ಜಿ ಏನಿದೆ ಅದೆಲ್ಲವೂ ಕೂಡ ಓಪನ್ ಕೋರ್ಟ್ನಲ್ಲಿ ಅಂದ್ರೆ ನಾಳಿನ
ದಿಂದ ಶುರು ಆಗುತ್ತೆ. ನಾಳೆ ಆಗಿರಬಹುದು ಅಥವಾ ನಾಡಿದ್ದು ಆಗಿರಬಹುದು. ಬೆಂಚಿಗೆ ಬಂದಂತಹ ಸಂದರ್ಭದಲ್ಲಿ ಜಾಮೀನು ಪ್ರಕ್ರಿಯೆಗಳು ಅದರ ವಿಚಾರಣೆಗೆ ಬರಲಿದೆ. ಈಗ ಸದ್ಯದ ಮಟ್ಟಿಗೆ ಈ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಒಂದು ವಿಚಾರಕ್ಕೆ ಅಷ್ಟೇ ಈಗ ನ್ಯಾಯಾಧೀಶರಿಗೆ ಒಂದು ಮನವಿಯನ್ನು ಅಂದ್ರೆ ಅವರ ಹಾಜರುಪಡಿಸ್ತಾ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಪಿಸಿ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಮಾಡಿದಂತೆ 9 ಅಂಶಗಳೇನಿದೆ ಆ 9 ಅಂಶಗಳು ಕೂಡ ಬಹಳ ಗಂಭೀರತೆಯನ್ನು ಪಡೆದುಕೊಳ್ಳುವಂತಹ ಒಂದು ಅಂಶಗಳಾಗಿರುವಂತಹ ಕಾರಣದಿಂದಾಗಿ ಮತ್ತು ಪ್ರಕರಣ ಏನು ಅನ್ನೋದ್ರ ಮೇಲೆ ಪಿಸಿ ಕಸ್ಟಡಿ ಜೆಸಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕಂದ್ರೆ ಇದೊಂದು ಮರ್ಡರ್ ಕೇಸ್ ಆಗಿರುವಂತಹ ಕಾರಣದಿಂದಾಗಿ ಇಮಿಡಿಯೇಟ್ ಆಗಿ ಯಾರೇ ಒಂದು ಅಕ್ಯೂಸ್ಗಳಾಗ್ಲಿ ಈ ಭೈರತಿ ಹೊರತುಪಡಿಸಿ ಬೇರೆ ಏನಾದರೂ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಅವರನ್ನ ಪರ್ಟಿಕ್ಯುಲರ್ ಆಗಿ ಎನ್ಕ್ವೈರಿ ಮಾಡಲೇಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇವಾಗ ಈ ಸದ್ಯದ ಮಟ್ಟಿಗೆ ಯಾರ್ಯಾರ ಮೇಲೆ ಆರೋಪಗಳು ಬಂದಿದೆ ಅದೆಲ್ಲರ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಮುಗ್ದೋಗಿದೆ. ಅಂದ್ರೆ ಅವರ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತದ್ದು ಮತ್ತೆ ಅವರಿಂದ ಭೈರತಿ ಬಸವರಾಜ್ ಅವರ ಏನಿದೆ ಪಾತ್ರ ಏನು ಈ ಒಂದು ಪ್ರಕರಣದಲ್ಲಿ ಅದೆಲ್ಲದರ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಕೆಲಸಗಳನ್ನ ಈಗಾಗಲೇ ಜಗ್ಗಾ ಅಲಿಯಾಸ್ ಜಗ್ಗಿ ಆಗಿರಬಹುದು ಮತ್ತೆ ಮಲಯಾಳಿ ಅಜಿತ್ ಅನ್ನುವಂತಹ ವ್ಯಕ್ತಿ ಆಗಿರಬಹುದು ಅವರೆಲ್ಲರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರ ಮೊಬೈಲ್ಗಳನ್ನ ಸರ್ಚ್ ಮಾಡಿದಂತಹ ಸಂದರ್ಭದಲ್ಲಿ ನಿರಂತರವಾಗಿ ಅವರ ಸಂಪರ್ಕದಲ್ಲಿ ಇದ್ರು ಅನ್ನುವಂಥದ್ದು ಮೂಲಗಳ ಮಾಹಿತಿಯಾಗಿದೆ. ಆದರೆ ಅದೆಲ್ಲವನ್ನು ದೃಢ ಅಂತ ಹೇಳಿದ್ರೆ ಈ ಎಲ್ಲ ಒಂದು ಚೈನ್ ಲಿಂಕ್ಗೆ ಭೈರತಿ ಬಸವರಾಜ್ ಯಾವ ರೀತಿ ಕೊಂಡಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಈ ವಿಚಾರಗಳು ರಿಯಲ್ ಎಸ್ಟೇಟ್ ವಿಚಾರಕ್ಕೆ ನಡೆದಂತಹ ಒಂದು ಹತ್ಯೆ ಆಗಿರುವಂತಹ ಕಾರಣದಿಂದಾಗಿ ರಿಯಲ್ ಎಸ್ಟೇಟ್ ನಲ್ಲಿ ವಿಚಾರದಲ್ಲಿ ಇವರು ಯಾವ ರೀತಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ರ ಅಥವಾ ಇವರಿಗೆ ಈ ಹಿಂದೆ ಏನಾದರೂ ಬೆದರಿಕೆಗಳಿಗಿಂತ ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನು ಮುಂದಿನ ಹಂತದಲ್ಲಿ ಸಿಐಡಿ ಅಧಿಕಾರಿಗಳು ಮಾಡಲಿದ್ದಾರೆ. ಅಭಿಷೇಕ್, ಥ್ಯಾಂಕ್ ಯು. ಡೀಟೇಲ್ಸ್ ಒಂದು ಅಪ್ಡೇಟ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜಡ್ಜ್ ನಿವಾಸಕ್ಕೆ ಭೈರತಿ ಬಸವರಾಜ್ ಅವರನ್ನ ಕರೆತಂದಿದ್ದಾರೆ ಅಧಿಕಾರಿಗಳು. ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸಕ್ಕೆ ಭೈರತಿ ಬಸವರಾಜ್ ಅವರನ್ನ ಪೊಲೀಸರು ಕರೆತಂದಿದ್ದಾರೆ. ಮಾಜಿ ಮಂತ್ರಿಯನ್ನ ವಶಕ್ಕೆ ಕೇಳಲಿದ್ದಾರೆ ಸಿಐಡಿ. ವಿಚಾರಣೆ ನಡೆಸುವಂತಹ ಅಗತ್ಯತೆ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ವಿಚಾರಗಳಲ್ಲಿ ಆರೋಪಗಳು ಬಹಳವಾಗಿ ಕೇಳಿಬಂದಿರೋದ್ರಿಂದ ಕಸ್ಟಡಿ ಕೇಳುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂತಹ ಮಾಹಿತಿ. ಕೆಲ ಹೊತ್ತಲ್ಲೇ ಜಡ್ಜ್ ಮುಂದೆ ಮಾಜಿ ಮಂತ್ರಿಯನ್ನ ಈಗ ಹಾಜರುಪಡಿಸುತ್ತಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ಅಭಿಷೇಕ್. ಈಗಾಗಲೇ ಹಾಜರುಪಡಿಸ್ತಾ ಇದ್ದಾರೆ. ಎಲ್ಲಾ ರೀತಿಯ ಸಿದ್ಧತೆಗಳು ನಡೆದಿದೆ. ಅಭಿಷೇಕ್ ರೈಟ್ ನಾವು ಈ ಮೂಮೆಂಟ್ ಅಲ್ಲಿ ಈಗ ಇನ್ನೇನು ಹಾಜರುಪಡಿಸ್ತಾರೆ. ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ನಡೆಯುತ್ತೆ ಅದರ ಜೊತೆಯಲ್ಲಿ ಈ ಕಸ್ಟಡಿನೋ ಜೈಲೋ ಅನ್ನುವಂಥ ಜೊತೆಯಲ್ಲಿ ಬೇಲ್ ಆಗಬಹುದಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಕಳೆದ 7 ತಿಂಗಳಿಂದ ತಲೆಮರೆಸಿಕೊಂಡಿದ್ರು. ಅದರ ಜೊತೆಯಲ್ಲಿ ಆರೋಗ್ಯ ಸಮಸ್ಯೆ ಇದೆಲ್ಲವನ್ನ ಮುಂದಿಟ್ಕೊಂಡು ಯಾವ ರೀತಿಯ ನಿರ್ಧಾರಗಳು ಬರಬಹುದು, ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ ಅಂತ. ಇಲ್ಲಿ ಬರೀ ಒಂದು ಪಿಸಿ ಕಸ್ಟಡಿಗೆ ಕೊಡಬೇಕಾ ಬೇಡವಾ ಅನ್ನುವಂತಹ ವಿಚಾರವಾಗಿ ಮಾತ್ರ ಇಂದು ನ್ಯಾಯಾಧೀಶರು ಒಂದು ಸೂಚನೆಯನ್ನು ಕೊಡಲಿದ್ದಾರೆ. ಅವರಿಗೆ ಬೇಲ್ ಅರ್ಜಿ ಏನಿದೆ ಅದೆಲ್ಲವೂ ಕೂಡ ಓಪನ್ ಕೋರ್ಟ್ನಲ್ಲಿ ಅಂದ್ರೆ ನಾಳಿನ ದಿಂದ ಶುರು ಆಗುತ್ತೆ. ನಾಳೆ ಆಗಿರಬಹುದು ಅಥವಾ ನಾಡಿದ್ದು ಆಗಿರಬಹುದು. ಬೆಂಚಿಗೆ ಬಂದಂತಹ ಸಂದರ್ಭದಲ್ಲಿ ಜಾಮೀನು ಪ್ರಕ್ರಿಯೆಗಳು ಅದರ ವಿಚಾರಣೆಗೆ ಬರಲಿದೆ. ಈಗ ಸದ್ಯದ ಮಟ್ಟಿಗೆ ಈ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಒಂದು ವಿಚಾರಕ್ಕೆ ಅಷ್ಟೇ ಈಗ ನ್ಯಾಯಾಧೀಶರಿಗೆ ಒಂದು ಮನವಿಯನ್ನು ಅಂದ್ರೆ ಅವರ ಹಾಜರುಪಡಿಸ್ತಾ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಪಿಸಿ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಮಾಡಿದಂತೆ 9 ಅಂಶಗಳೇನಿದೆ ಆ 9 ಅಂಶಗಳು ಕೂಡ ಬಹಳ ಗಂಭೀರತೆಯನ್ನು ಪಡೆದುಕೊಳ್ಳುವಂತಹ ಒಂದು ಅಂಶಗಳಾಗಿರುವಂತಹ ಕಾರಣದಿಂದಾಗಿ ಮತ್ತು ಪ್ರಕರಣ ಏನು ಅನ್ನೋದ್ರ ಮೇಲೆ ಪಿಸಿ ಕಸ್ಟಡಿ ಜೆಸಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕಂದ್ರೆ ಇದೊಂದು ಮರ್ಡರ್ ಕೇಸ್ ಆಗಿರುವಂತಹ ಕಾರಣದಿಂದಾಗಿ ಇಮಿಡಿಯೇಟ್ ಆಗಿ ಯಾರೇ ಒಂದು ಅಕ್ಯೂಸ್ಗಳಾಗ್ಲಿ ಈ ಭೈರತಿ ಹೊರತುಪಡಿಸಿ ಬೇರೆ ಏನಾದರೂ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಅವರನ್ನ ಪರ್ಟಿಕ್ಯುಲರ್ ಆಗಿ ಎನ್ಕ್ವೈರಿ ಮಾಡಲೇಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇವಾಗ ಈ ಸದ್ಯದ ಮಟ್ಟಿಗೆ ಯಾರ್ಯಾರ ಮೇಲೆ ಆರೋಪಗಳು ಬಂದಿದೆ ಅದೆಲ್ಲರ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಮುಗ್ದೋಗಿದೆ. ಅಂದ್ರೆ ಅವರ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತದ್ದು ಮತ್ತೆ ಅವರಿಂದ ಭೈರತಿ ಬಸವರಾಜ್ ಅವರ ಏನಿದೆ ಪಾತ್ರ ಏನು ಈ ಒಂದು ಪ್ರಕರಣದಲ್ಲಿ ಅದೆಲ್ಲದರ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಕೆಲಸಗಳನ್ನ ಈಗಾಗಲೇ ಜಗ್ಗಾ ಅಲಿಯಾಸ್ ಜಗ್ಗಿ ಆಗಿರಬಹುದು ಮತ್ತೆ ಮಲಯಾಳಿ ಅಜಿತ್ ಅನ್ನುವಂತಹ ವ್ಯಕ್ತಿ ಆಗಿರಬಹುದು ಅವರೆಲ್ಲರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರ ಮೊಬೈಲ್ಗಳನ್ನ ಸರ್ಚ್ ಮಾಡಿದಂತಹ ಸಂದರ್ಭದಲ್ಲಿ ನಿರಂತರವಾಗಿ ಅವರ ಸಂಪರ್ಕದಲ್ಲಿ ಇದ್ರು ಅನ್ನುವಂಥದ್ದು ಮೂಲಗಳ ಮಾಹಿತಿಯಾಗಿದೆ. ಆದರೆ ಅದೆಲ್ಲವನ್ನು ದೃಢ ಅಂತ ಹೇಳಿದ್ರೆ ಈ ಎಲ್ಲ ಒಂದು ಚೈನ್ ಲಿಂಕ್ಗೆ ಭೈರತಿ ಬಸವರಾಜ್ ಯಾವ ರೀತಿ ಕೊಂಡಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಈ ವಿಚಾರಗಳು ರಿಯಲ್ ಎಸ್ಟೇಟ್ ವಿಚಾರಕ್ಕೆ ನಡೆದಂತಹ ಒಂದು ಹತ್ಯೆ ಆಗಿರುವಂತಹ ಕಾರಣದಿಂದಾಗಿ ರಿಯಲ್ ಎಸ್ಟೇಟ್ ನಲ್ಲಿ ವಿಚಾರದಲ್ಲಿ ಇವರು ಯಾವ ರೀತಿ
ಸಪೋರ್ಟ್ ಅನ್ನ ಮಾಡ್ತಾ ಇದ್ರ ಅಥವಾ ಇವರಿಗೆ ಈ ಹಿಂದೆ ಏನಾದರೂ ಬೆದರಿಕೆಗಳಿಗಿಂತ ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನು ಮುಂದಿನ ಹಂತದಲ್ಲಿ ಸಿಐಡಿ ಅಧಿಕಾರಿಗಳು ಮಾಡಲಿದ್ದಾರೆ. ಅಭಿಷೇಕ್, ಥ್ಯಾಂಕ್ ಯು. ಡೀಟೇಲ್ಸ್